Hello, dear students. Welcome to my English class. I am your Mahesh Magdum sir. In today's session, we are discussing syllables. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು SSLC ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 2ನಲ್ಲಿ ಬರ್ತಕ್ಕಂತಹ ಡೂ ಆ್ಯಸ್ ಡೈರೆಕ್ಟೆಡ್ ಗ್ರಾಮರ್ ಐಟಮ್ ಸಿಲಬಲ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇವಾಗ ಸಿಲಬಲ್ ಅಂತಂದರೆ ಏನು ಅಂತ ನೋಡೋದಾದರೆ, ಅ ಸಿಲೆಬಲ್ ಈಸ್ ಅ ಸಿಂಗಲ್ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್. ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಈ ಸಿಲೆಬಲ್ ಅಂತಕ್ಕಂಥದ್ದು ಇಟ್ ಈಸ್ ಅ ಸಿಂಗಲ್ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್. ಸೊ ಇದು ಉಚ್ಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಆಗಿರೋದ್ರಿಂದ ಈಗ ನಾವು ಈ ಸಿಲೆಬಲನ್ನು ನೋಡೋಕ್ಕಿಂತ ಮುಂಚೆ ಸೌಂಡ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ ಬಗ್ಗೆ ನೋಡಬೇಕಾಗಿರೋದು ಬಹಳ ಮುಖ್ಯ. ನಮ್ಮ ಪ್ರಿವಿಯಸ್ ವಿಡಿಯೋನಲ್ಲಿ ನಾವು ಸೌಂಡ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ ಬಗ್ಗೆ ಚರ್ಚೆ ನೋಡ್ತಾ ಇದ್ವಿ. ಇಂಗ್ಲೀಷ್ನಲ್ಲಿ 26 ಅಕ್ಷರಗಳಿದ್ದಾವೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿ. ಆ್ಯಂಡ್ ದೀಸ್ 26 ಲೆಟರ್ಸ್ ರಿಪ್ರೆಸೆಂಟ್ 44 ಸೌಂಡ್ಸ್. ಸೊ ಈ 26 ವರ್ಣಮಾಲಾ ಅಕ್ಷರಗಳು 44 ಧ್ವನಿ ಸಂಕೇತಗಳನ್ನು ಪ್ರತಿನಿಧಿಸ್ತವೆ. ಆ್ಯಂಡ್ ದೀಸ್ 44 ಸೌಂಡ್ಸ್ ಆರ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ವೊವೆಲ್ ಸೌಂಡ್ಸ್ ಆ್ಯಂಡ್ ಕಾನ್ಸೋನೆಂಟ್ ಸೌಂಡ್ಸ್. ಸೊ ಆ 26 ಅಕ್ಷರಗಳು ಪ್ರತಿನಿಧಿಸುವ 44 ಧ್ವನಿ ಸಂಕೇತಗಳನ್ನು ನಾವು ಓವಲ್ ಸೌಂಡ್ಸು ಮತ್ತು ಕಾನ್ಸೋನೆಂಟ್ ಸೌಂಡ್ಸು ಅಂತ 2 ಭಾಗಗಳಾಗಿ ಮಾಡ್ತೀವಿ. ಸೊ ಒಟ್ಟು ಇಂಗ್ಲೀಷ್ನಲ್ಲಿರ್ತಕ್ಕಂಥ 5 ಓವಲ್ ಲೆಟರ್ಸ್ ಏನು AEIOUಗಳಿದ್ದಾವೆ. ಈ 5 ಓವಲ್ ಲೆಟರ್ಸು 20 ಓವಲ್ ಸೌಂಡ್ಗಳನ್ನು ಅವು ರಿಪ್ರೆಸೆಂಟ್ ಮಾಡ್ತವೆ. ಸೊ ಆ 20 ಓವಲ್ ಸೌಂಡ್ಗಳು ಪ್ರತಿಯೊಂದು ಶಬ್ದ ರಚನೆಯಲ್ಲಿ ಬಳಕೆಯಾಗ್ತವೆ. ಸೊ ಇಲ್ಲಿ ಅ ಸಿಲೆಬಲ್ ಈಸ್ ಅ ಸಿಂಗಲ್ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಇನ್ ಅ ವರ್ಡ್. ಎವ್ರಿ ಸಿಲೆಬಲ್ ಕಂಟೇನ್ಸ್ 1 ಓವಲ್ ಸೌಂಡ್. ಸೊ ನಾವು ಇವಾಗ ಯಾವುದೇ ಒಂದು ಇಂಗ್ಲೀಷ್ ಪದರಚನೆ ಮಾಡಬೇಕಾದ್ರೆ ಆ ಒಂದು ಪದರಚನೆಯಲ್ಲಿ ಓವಲ್ ಸೌಂಡ್ಗಳು ಬಳಕೆಯಾಗ್ತವೆ. ಸೊ ಹಾಗಾದರೆ ಪ್ರತಿ ಒಂದು ಓವಲ್ ಸೌಂಡು ಒಂದು ಸಿಲೆಬಲ್ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಸೊ ಅ ಓವಲ್ ಸೌಂಡ್ is a speech sound produced without any blockage of air in the mouth. In English, there are 20 vowel sounds are there, even though there are 5 vowel letters. So, 5 vowel ಲೆಟರ್ಗಳಿದ್ರೂ ಕೂಡ 20 vowel ಸೌಂಡ್ಸ್ಗಳನ್ನು ನಾವು ನೋಡ್ತೀವಿ. ಸೊ ಯಾವುದೇ ಒಂದು ಪದರಚನೆ ಮಾಡಬೇಕಾದ್ರೆ ಅಲ್ಲಿ ಓವಲ್ ಸೌಂಡ್ಗಳ ಬಳಕೆ ಆಗೇ ಆಗ್ತದೆ. ಒಂದು ವರ್ಡ್ನಲ್ಲಿ 1 ಅಥವಾ ಒಂದಕ್ಕಿಂತ ಹೆಚ್ಚು ಓವಲ್ ಸೌಂಡ್ಗಳು ಇರ್ಬೋದು. ಸೊ ಒಂದು ಓವಲ್ ಸೌಂಡನ್ನ ನಾವು ಏನಂತ ಕರಿತೀವಿ ಅಂತಂದರೆ 1 ಸಿಲೆಬಲ್ ಅಂತ ಕರಿತೀವಿ. ಸೊ ಇವಾಗ ನಾವು ನೆಕ್ಸ್ಟ್ ಎಕ್ಸಾಂಪಲ್ಸ್ಗಳನ್ನು ನೋಡಿದಾಗ ನಿಮಗೆ ಇದು ಕ್ಲಿಯರ್ ಆಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಮೊದಲನೇ ಎಕ್ಸಾಂಪಲ್ ಬಂದುಬಿಟ್ಟು ಕ್ಯಾಟ್ ಅಂತಕ್ಕಂಥದ್ದು. ಸೊ ಈ ಕ್ಯಾಟ್ ಅಂತಕ್ಕಂತಹ ಒಂದು ವರ್ಡ್ನಲ್ಲಿರ್ತಕ್ಕಂಥ ಓವಲ್ ಸೌಂಡ್ಗಳು ಎಷ್ಟು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಕ್ಯಾ ಅಂತಕ್ಕಂತಹ ಅಕ್ಷರದಲ್ಲಿ ಆ ಅಂತಕ್ಕಂಥ ಸೌಂಡ್ ಇದೆ. ಸೊ ಇಂಗ್ಲೀಷ್ ಓವಲ್ ಸೌಂಡ್ಸ್ಗಳಲ್ಲಿ ಸಾಮಾನ್ಯವಾಗಿ ನಾವು ಆ್ಯಪಲ್ ಅಂತಕ್ಕಂಥ ವರ್ಡನ್ನು ಬರಿಬೇಕಾದ್ರೆ ಅಥವಾ ಉಚ್ಚಾರ ಮಾಡಬೇಕಾದ್ರೆ ಸೌಂಡನ್ನು ಬಳಸ್ತೀವಿ. ಸೊ ಆ ಒಂದು ಸೌಂಡು ಅಂತಕ್ಕಂಥ ಒಂದು ಸೌಂಡು ಇಲ್ಲಿ ಏನಪ್ಪ ಅಂತಂದರೆ ಕ್ಯಾಟ್ ಅನ್ನೋ ವರ್ಡ್ನಲ್ಲಿ ಇರೋದ್ರಿಂದ ಈ ಕ್ಯಾಟ್ ಅಂತಕ್ಕಂಥ ವರ್ಡು 1 ಸಿಲೆಬಲ್ ವರ್ಡು ಅಂತ ಟ್ರೀಟ್ ಆಗುತ್ತೆ. ಸೊ ಅದೇ ರೀತಿ ಇವಾಗ ನಮ್ಗೆ ಪಿಕ್ನಿಕ್ ಅನ್ನೋ ವರ್ಡನ್ನು ನಾವು ನೋಡಿದಾಗ ಇಲ್ಲಿ ಕ್ಲಿಯರ್ ಆಗುತ್ತೆ. ಈ ಪಿಕ್ನಿಕ್ ಅನ್ನೋ ವರ್ಡನ್ನು 2 ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಆಗಿ ನಾವು ಉಚ್ಚಾರ ಮಾಡ್ತೀವಿ. ನೋಡಿ, ಸಾಮಾನ್ಯವಾಗಿ ಪಿಕ್ ನಿಕ್ ಅಂತ ಅದನ್ನು ಉಚ್ಚಾರ ಮಾಡ್ತೀವಿ. ಸೊ ಇಲ್ಲಿ ಪಿಕ್ ಅಂತಕ್ಕಂತಹ ಪಾರ್ಟ್ ಆಫ್ ಪ್ರೊನೌನ್ಸಿಯೇಷನ್ ಆರ್ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ನಲ್ಲಿ ಇ ಅಂತಕ್ಕಂತಹ ಓವಲ್ ಸೌಂಡ್ ಅದ. ಇನ್ನು ನಿಕ್ ಅಂತಕ್ಕಂತಹ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ನಲ್ಲಿ ಅಲ್ಲೂ ಕೂಡ ಇ ಅಂತಕ್ಕಂತಹ ಓವಲ್ ಸೌಂಡ್ ಅದ. ಸೊ ಹೀಗಾಗಿ ಪಿಕ್ನಿಕ್ ಅಂತಕ್ಕಂತಹ ಒಂದು ವರ್ಡ್ನಲ್ಲಿ 2 ಸಿಲೆಬಲ್ಗಳು ಇರೋದ್ರಿಂದ ಈ ಪಿಕ್ನಿಕ್ ಅನ್ನೋ ವರ್ಡು 2 ಸಿಲೆಬಿಕ್ ವರ್ಡ್ ಅಂತ ಟ್ರೀಟ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಕ್ಯಾಮೆರಾ. ಸೊ ಇಲ್ಲೂ ಕೂಡ ನಾವು ಕ್ಯಾಮೆರಾ ಅನ್ನೋ ವರ್ಡನ್ನು 3 ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಆಗಿ ಉಚ್ಚಾರ ಮಾಡ್ತೀವಿ. ಕ್ಯಾ ಮೇ ರಾ ಅಂತಕ್ಕಂಥದ್ದು. ಸೊ ಕ್ಯಾನಲ್ಲಿ ಸೌಂಡ್ ಇದೆ, ಮೇನಲ್ಲಿ ಎ ಸೌಂಡ್ ಇದೆ, ರಾನಲ್ಲಿ ಆ ಸೌಂಡ್ ಇದೆ. ಹೀಗಾಗಿ ಕ್ಯಾಮೆರಾ ಅಂತಕ್ಕಂಥ ವರ್ಡು 3 ಸಿಲೆಬಲ್ ವರ್ಡು. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಎಜುಕೇಷನ್ ಅಂತಕ್ಕಂತಹ ವರ್ಡನ್ನು ನೋಡೋದಾದರೆ, ಇಲ್ಲಿ ಇನಿಷಿಯಲಿ ಎಡ್ ಅಂತಕ್ಕಂಥ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ನಲ್ಲಿ ಎ ಅಂತಕ್ಕಂಥ ಸೌಂಡ್ ಇದೆ, ಡ್ಯೂ ನಲ್ಲಿ ಉ ಸೌಂಡ್ ಇದೆ, ಕೆ
ನಲ್ಲಿ ಎ ಸೌಂಡ್ ಇದೆ ಮತ್ತು ಲಾಸ್ಟ್ಗೆ ಷನ್ ನಲ್ಲಿ ಅ ಸೌಂಡ್ ಇದೆ. ಸೊ ಹೀಗಾಗಿ ಎಜುಕೇಷನ್ ಅಂತಕ್ಕಂಥ ವರ್ಡು 4 ಸಿಲಬಲ್ ವರ್ಡು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ ಎಕ್ಸಾಮಿನೇಷನ್, ಎಗ್ ನಲ್ಲಿ ಎ ಇದೆ, ಝಾ ನಲ್ಲಿ ಆ ಸೌಂಡ್ ಇದೆ, ಮೀ ನಲ್ಲಿ ಈ ಸೌಂಡ್ ಇದೆ, ನೇ ನಲ್ಲಿ ಎ ಸೌಂಡ್ ಇದೆ, ಶ ನಲ್ಲಿ ಅ ಸೌಂಡ್ ಇದೆ. ಸೊ ಹೀಗೆ ಈ ಎಕ್ಸಾಮಿನೇಷನ್ ಅಂತಕ್ಕಂಥ ವರ್ಡಲ್ಲಿ 5 ಓವಲ್ ಸೌಂಡ್ಸ್ ಇರೋದರಿಂದ ಪ್ರತಿಯೊಂದು ಓವಲ್ ಸೌಂಡು ಒಂದು ಸಿಲಬಲ್ ಆಗಿ ಕೌಂಟ್ ಆಗ್ತಾ ಇರೋದ್ರಿಂದ ಎಕ್ಸಾಮಿನೇಷನ್ ಅನ್ನೋ ವರ್ಡ್ನಲ್ಲಿ 5 ಸಿಲಬಲ್ಗಳಿದ್ದಾವೆ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಹೀಗೆ ಪ್ರತಿ ವರ್ಡ್ನಲ್ಲಿ ಇರ್ತಕ್ಕಂತಹ ಸಿಲಬಲ್ಗಳನ್ನು ನಾವು ಗುರುತಿಸಿ ಬರೀಬೇಕಾದದ್ದು ಇಲ್ಲಿ ಬಹಳ ಮುಖ್ಯ. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಈ ಒಟ್ಟು ಸಿಲಬಲ್ಗಳನ್ನ ನಾವು ಭಾಗಗಳನ್ನಾಗಿ ಮಾಡ್ತೀವಿ. ಅವು ಒಳಗೊಂಡಿರ್ತಕ್ಕಂತಹ ಸಿಲಬಲ್ಗಳ ಆಧಾರದ ಮೇಲೆ, ಓವಲ್ ಸೌಂಡ್ಸ್ಗಳ ಆಧಾರದ ಮೇಲೆ ನಾವು ಸಿಲಬಲ್ಗಳನ್ನು ಭಾಗಗಳನ್ನಾಗಿ ಮಾಡ್ತೀವಿ. ಮೊದಲನೇ ಪ್ರಕಾರ ಯಾವುದು ಅಂತಂದರೆ ಮೋನೋಸಿಲಬಿಕ್ ವರ್ಡ್. ಸೊ ಇಲ್ಲಿ ಮೋನೋ ಅಂತಕ್ಕಂಥ ವರ್ಡು ಏನು ಹೇಳುತ್ತೆ, ಮೋನೋ ಆ್ಯಕ್ಟಿಂಗ್ ಅಂತ ನಾವು ನೋಡ್ತೀವಿ. ಮೋನೋ ಅಂತಂದರೆ ಒಂದು, ಸಿಲಬಿಕ್ ವರ್ಡ್ ಅಂತಂದರೆ ವರ್ಡ್ಸ್ ವಿತ್ 1 ಸಿಲಬಲ್. ಯಾವ ಪದಗಳು 1 ಸಿಲಬಲನ್ನು ಹೊಂದಿರ್ತವೆ ಅಂಥ ಪದಗಳಿಗೆ ನಾವು ಏನಂತ ಕರಿತೀವಿ, ಮೋನೋಸಿಲಬಿಕ್ ವರ್ಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ನಾವು ನೋಡಿದಾಗ ಕ್ಯಾಟ್ ಅಂತಕ್ಕಂಥ ವರ್ಡ್ನಲ್ಲಿ ಆ ಸೌಂಡ್ ಇದೆ, ಡಾಗ್ ಅಂತಕ್ಕಂಥ ವರ್ಡ್ನಲ್ಲಿ ಆ ಸೌಂಡ್ ಇದೆ, ಪೆನ್ ಅಂತಕ್ಕಂಥ ವರ್ಡ್ನಲ್ಲಿ ಎ ಸೌಂಡ್ ಇದೆ, ಫ್ರಿಜ್ ನಲ್ಲಿ ಇ ಸೌಂಡ್ ಇದೆ, ರೋಡ್ ನಲ್ಲಿ ಓ ಸೌಂಡ್ ಇದೆ, ಬುಕ್ ನಲ್ಲಿ ಉ ಸೌಂಡ್ ಇದೆ, ಸ್ಕೂಲ್ ಅನ್ನು ನೋಡಿದಾಗ ಇಲ್ಲಿಯೂ ಕೂಡ ಉ ಅಂತಕ್ಕಂತಹ ಓವಲ್ ಸೌಂಡ್ ಇದೆ, ಲ್ಯಾಂಪ್ನಲ್ಲಿ ಎ ಅಂತಕ್ಕಂತಹ ಓವಲ್ ಸೌಂಡ್ ಇದೆ, ಇನ್ನು ಫಿಶ್ನಲ್ಲಿ ಇ ಅಂತಕ್ಕಂಥ ಓವಲ್ ಸೌಂಡ್ ಇದೆ. ಇನ್ನು ಚೇರ್ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ಚೇರ್ ಅಂತಕ್ಕಂಥ ಒಂದು ಡಿಫ್ತಾಂಗ್ ಬರುತ್ತೆ. ಡಿಫ್ತಾಂಗ್ ಅಂದರೆ ಕಾಂಬಿನೇಷನ್ ಆಫ್ 2 ಪ್ಯೂರ್ ಓವೆಲ್ಸ್ ಅಂತಂದ್ರೆ ನಾವು ಕನ್ನಡದಲ್ಲಿ ಸಂಧ್ಯಕ್ಷರ ಅಂತ ಕರಿತೀವಿ. ಕನ್ನಡದಲ್ಲಿ 2 ಸಂಧ್ಯಕ್ಷರಗಳನ್ನು ನಾವು ನೋಡ್ತೀವಿ, ಒಂದು ಐ ಮತ್ತು ಔ. ಬಟ್ ಇನ್ ಇಂಗ್ಲೀಷ್ ದೇರ್ ಆರ್ 8 ಡಿಪ್ತಾಂಗ್ಸ್ ಆರ್ ದೇರ್. ಇಲ್ಲಿಯೂ ಕೂಡ ಐ ಅದ, ಔ ಅದ, ಉ ಅ ಮತ್ತು ಇ ಅ ಮತ್ತು ಎ ಅ, ಹೀಗೆ 8 ಡಿಪ್ತಾಂಗ್ಸ್ಗಳನ್ನು ನಾವು ಇಂಗ್ಲೀಷ್ನಲ್ಲಿ ನೋಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಟ್ರೀನಲ್ಲಿ ಇ ಅಂತಕ್ಕಂಥ ಒಂದು ಓವಲ್ ಸೌಂಡ್ ಅದ. ಇನ್ನು ಮಿಲ್ಕ್ನಲ್ಲಿ ಇ ಅಂತಕ್ಕಂಥ ಒಂದು ಓವಲ್ ಸೌಂಡ್ ಅದ. ಸೊ ಇಲ್ಲಿ ಇರತಕ್ಕಂಥ ಎಲ್ಲ ಎಕ್ಸಾಂಪಲ್ಗಳು 1 ಸಿಲಬಲನ್ನು ಹೊಂದಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳಿಗೆ ಮೋನೋಸಿಲಬಿಕ್ ವರ್ಡ್ಸ್ ಅಂತ ಕರಿತೀವಿ. ಸೊ ಇವಾಗ ನಾವು ಮುಂದುವರಿತಾ ನೆಕ್ಸ್ಟ್ ನೋಡೋದಾದರೆ ಈಗ ಮುಂದಿನ ಉದಾಹರಣೆಗಳನ್ನು ನಾವು ನೋಡೋದಾದರೆ ಡೈಸಿಲಬಿಕ್ ವರ್ಡ್ಸ್ ಅಂತಂದರೆ ವರ್ಡ್ಸ್ ವಿತ್ 2 ಸಿಲಬಲ್ಸ್. ಸೊ ಇವಾಗ ಮೋನೋಸಿಲಬಿಕ್ ವರ್ಡ್ಗಳಲ್ಲಿ ಕೇವಲ 1 ಸಿಲಬಲ್ಗಳನ್ನು ನಾವು ನೋಡಿದ್ವಿ. ಸೊ ಇಲ್ಲಿ ಡೈಸಿಲಬಿಕ್ ಅಥವಾ ಬೈಸಿಲಬಿಕ್ ವರ್ಡ್ಸ್ಗಳಲ್ಲಿ ಪ್ರತಿಯೊಂದು ವರ್ಡ್ನಲ್ಲಿ 2 ಸಿಲಬಲ್ಸ್ ಇರ್ತವೆ, ಅಂತಂದರೆ 2 ಓವಲ್ ಸೌಂಡ್ಸ್ ಇರ್ತವೆ. ಸೊ ಇವಾಗ ನಾವು ಪಿಕ್ನಿಕ್ ಅನ್ನೋ ವರ್ಡನ್ನು ನೋಡಿದಾಗ ಇಲ್ಲಿ ನೋಡಿದ್ವಿ ಪಿಕ್ ಮತ್ತು ನಿಕ್. ಈ ಪಿಕ್ನಿಕ್ ಅನ್ನೋ ವರ್ಡ್ನೊಳಗೆ 2 ಓವಲ್ ಸೌಂಡ್ಸ್ಗಳನ್ನು ನಾವು ನೋಡ್ತೀವಿ. ಒಂದು ಪಿಕ್ನಲ್ಲಿ ಇ ಸೌಂಡ್ ಇದೆ, ನಿಕ್ನಲ್ಲೂ ಕೂಡ ಇ ಸೌಂಡ್ ಇದೆ. ಅದೇ ರೀತಿಯಾಗಿ ಮದರ್ನ ನಾವು 2 ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಆಗಿ ಡಿವೈಡ್ ಮಾಡ್ತೀವಿ. ಇಲ್ಲಿ ಮದ್ನಲ್ಲಿ ಅ ಸೌಂಡ್ ಇದೆ, ಇಲ್ಲಿಯೂ ಕೂಡ ಅ ಸೌಂಡ್ ಇದೆ. ಸೊ ಇಲ್ಲಿ ರಿವರ್ನಲ್ಲಿಯೂ ಕೂಡ ರಿವ್ ಅ, ಗಾರ್ಡನ್, ಟೇಬಲ್, ಮೆಂಟಲ್, ಪೆನ್ಸಿಲ್, ವಿಂಡೋ. ಸೊ ಹೀಗೆ ಈ ವರ್ಡ್ಸ್ಗಳಲ್ಲಿ 2 ಸಿಲಬಲ್ಸ್ ಇರೋದ್ರಿಂದ ಇಂತಹ ವರ್ಡ್ಗಳನ್ನು ನಾವು ಡೈಸಿಲಬಿಕ್ ವರ್ಡ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ವರ್ಡ್ಸ್ಗಳಲ್ಲಿರ್ತಕ್ಕಂತಹ ಸಿಲಬಲ್ಸ್ಗಳನ್ನು ಹೇಗೆ ಕೌಂಟ್ ಮಾಡೋದು, ಕೆಲವೊಂದು ಇಲ್ಲಿ ರೂಲ್ಸ್ಗಳಿದ್ದಾವೆ. ಏನು, ಕೌಂಟ್ ದ ಓವಲ್ ಸೌಂಡ್ಸ್. ಇಲ್ಲಿ ಬಹಳ ಮುಖ್ಯ ಇರೋದು ಏನಪ್ಪ ಅಂತಂದರೆ ವಿ ಆರ್ ಬಾದರಿಂಗ್ ವಿತ್ ಸೌಂಡ್ಸ್, ನಾಟ್ ವಿತ್ ಲೆಟರ್ಸ್. ಸೊ ಇವಾಗ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳಿ. ಸ್ಕೂಲ್ ಅಂತಕ್ಕಂಥ ಒಂದು ವರ್ಡ್ನಲ್ಲಿ 2 ಓವಲ್ ಲೆಟರ್ಸ್ಗಳಿದಾವೆ, 2 ಓಗಳಿದಾವೆ.
ಹೀಗಾಗಿ ಇದು 2 ಸಿಲಬಿಕ್ ವರ್ಡ್ ಅಲ್ಲ. ಯಾಕಂತಂದರೆ ಇಲ್ಲಿ ನಾವು ಎನಿಸ್ತಾ ಇರೋದು ಓಲ್ ಅಕ್ಷರಗಳನ್ನಲ್ಲ, ಓಲ್ ಸೌಂಡ್ಗಳನ್ನು. ಸೊ ಎರಡೂ ಓಗಳು ಸೇರಿ ಒಂದೇ ಸೌಂಡ್ ಊ ಅಂತಕ್ಕಂಥ ಸೌಂಡನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಸ್ಕೂಲ್ ಅಂತಕ್ಕಂಥ ವರ್ಡು ಇದು ಮೊನೋಸಿಲಬಿಕ್ ವರ್ಡು, 1 ಸಿಲಬಲ್ ವರ್ಡು. ಸೊ ಹೀಗಾಗಿ ಮೊದಲನೇ ರೂಲ್ ಏನಪ್ಪ ಅಂತಂದರೆ ಕೌಂಟ್ ದ ಓವಲ್ ಸೌಂಡ್ಸ್, ನಾಟ್ ಲೆಟರ್ಸ್. ಸೊ ಎನಿಸ್ಬೇಕೀಗ. ಈಗ ಫಾರ್ ಎಕ್ಸಾಂಪಲ್ ಈಗ ಮೆಂಟಲ್, ಟೇಬಲ್, ಪಿಕ್ನಿಕ್, ಎಂಜಾಯ್, ಲವ್ಲಿ ಈ ವರ್ಡ್ಸ್ಗಳಲ್ಲಿ ಬರ್ತಕ್ಕಂಥ ಓವಲ್ ಸೌಂಡ್ಗಳನ್ನು ಕೌಂಟ್ ಮಾಡೋದ್ರ ಮೂಲಕ ನಾವು ಸಿಲಬಲ್ಗಳನ್ನು ಎನಿಸ್ಬೋದು. ಇನ್ನು ಎರಡನೇದಾಗಿ ಕ್ಲ್ಯಾಪ್ ಮೆಥಡ್ ಅಂತಕ್ಕಂಥದ್ದು. ಕ್ಲ್ಯಾಪ್ ಅಂತಂದರೆ ಈಗ ಚಪ್ಪಾಳೆಯ ಮೂಲಕ ಕೂಡ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಸಿಲಬಲ್ಗಳನ್ನು ನಾವು ಎನಿಸ್ಬೋದು. ಹೇಗೆ ಅಂತಂದರೆ ಇವಾಗ ನೋಡಿ ಪಿಕ್ ನಿಕ್ ನೋಡಿ, ನಾವು ಯೂನಿಟ್ ಆಫ್ ಪ್ರೊನೌನ್ಸಿಯೇಷನನ್ನು ಒಂದು ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ಗೆ ಒಂದು ಕ್ಲ್ಯಾಪ್ ಆಗಬೇಕು. ನೋಡಿ ಈಗ ಪಿಕ್ ನಿಕ್, ಲವ್ ಲಿ, ಮೆಂಟಲ್, ಟೇಬಲ್, ವೈ ರಸ್. ಸೊ ಹೀಗೆ ಕ್ಲ್ಯಾಪ್ ಮೆಥಡ್ನಿಂದ ಕೂಡ ನಾವೇನು ಮಾಡ್ಬೋದು, ಸಿಲಬಲ್ಗಳನ್ನು ಕೌಂಟ್ ಮಾಡ್ಬೋದು. ಇನ್ನೊಂದು ಮಕ್ಕಳು ಅತ್ಯಂತ ಲೈಕ್ ಮಾಡ್ತಕ್ಕಂಥ ಇನ್ನೊಂದು ಮೆಥಡ್ ಯಾವುದಪ್ಪ ಅಂತಂದರೆ ಚಿನ್ನ ಮೆಥಡ್. ಈ ಚಿನ್ನ ಮೆಥಡ್ ಬಂದುಬಿಟ್ಟು ಮಕ್ಕಳು ತಮ್ಮ ಕೈಯನ್ನು ಈ ಗದ್ದದ ಕೆಳಗಡೆ ಸ್ವಲ್ಪ ಡಿಸ್ಟೆನ್ಸ್ ಇಟ್ಬಿಟ್ಟು ಹಿಡಿದುಕೊಳ್ಬೇಕು. ಆಮೇಲೆ ಆ ವರ್ಡ್ಸ್ಗಳನ್ನು ಉಚ್ಚಾರ ಮಾಡ್ತಾ ಹೋಗಬೇಕು. ಇವಾಗ ನೋಡಿ ಸ್ಕೂಲ್ ಅಂತ ಉಚ್ಚಾರ ಮಾಡಿದಾಗ ಈ ಗದ್ದ ಬಂದುಬಿಟ್ಟು ಕೈಗೆ ಒಂದು ಬಾರಿ ತಾಗಿದ್ರೆ ಅದು 1 ಸಿಲಬಿಕ್ ವರ್ಡು. ಸ್ಕೂಲ್, ಫ್ರೀ, ಟ್ರೀ, ಫ್ರಿಜ್, ರೋಡ್ ಇವೆಲ್ಲವುಗಳು 1 ಸಿಲಬಿಕ್ ವರ್ಡು ಅಂತಂದರೆ ಈ ಗದ್ದ ಬಂದು ಕೈಗೆ ಒಂದು ಬಾರಿ ತಾಗತ್ತೆ. ಸೊ ಇವಾಗ 2 ಸಿಲಬಲ್ ವರ್ಡ್ಗಳನ್ನು ನಾವು ಪ್ರೊನೌನ್ಸಿಯೇಷನ್ ಮಾಡಿದಾಗ ನೋಡಿ ಟೇಬಲ್, ಲವ್ಲಿ, ಪಿಕ್ನಿಕ್, ಎಂಜಾಯ್. ಸೊ ಈ ರೀತಿಯಾಗಿ 2 ಸಿಲಬಿಕ್ ವರ್ಡ್ಗಳನ್ನು ನಾವು ಉಚ್ಚಾರ ಮಾಡಿದಾಗ ಈ ಚಿನ್ ಬಂದುಬಿಟ್ಟು ಕೈಗೆ 2 ಬಾರಿ ಬಿಡ್ತದೆ. ಸೊ ಇವಾಗ 3 ಸಿಲಬಿಕ್ ವರ್ಡ್ಗಳು ನೋಡಿ, ಈಗ ಕ್ಯಾಮೆರಾ, ವಿಟ್ಯಾಮಿನ್. ಸೊ 3 ಸಿಲಬಲ್ ವರ್ಡ್ಗಳನ್ನು ನಾವು ಉಚ್ಚಾರ ಮಾಡಿದಾಗ ಅದು 3 ಬಾರಿ ಬಡಿಯುತ್ತೆ. ಸೊ ಹೀಗೆ ಕೌಂಟ್ ದ ವೊವೆಲ್ ಸೌಂಡ್ಸ್ ಮತ್ತು ಕ್ಲ್ಯಾಪ್ ಮೆಥಡ್ ಮತ್ತು ಚಿನ್ ಮೆಥಡ್ಗಳ ಮೂಲಕ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಸಿಲಬಲ್ಗಳನ್ನು ಎಣಿಕೆ ಮಾಡ್ಬೋದು. ಸೊ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್, ಕೆಲವೊಂದು ಮಹತ್ವದ ಅಂಶಗಳನ್ನು ಇಲ್ಲಿ ಯಾಕೆ ನೆನಪಿಡಬೇಕು ಅಂತಂದರೆ ಎವ್ರಿ ಸಿಲಬಲ್ ಹ್ಯಾಸ್ 1 ಓವಲ್ ಸೌಂಡ್. ಸೊ ಇವಾಗ ಸಿಲಬಲ್ ಅಂತಂದ್ರೇ 1 ಸಿಲಬಲ್ 1 ಓವಲ್ ಸೌಂಡು ಅಂತ ನಾವು ಮೊದಲೇ ತಿಳ್ಕೊಂಡಿವಿ. ಸೊ ಎವ್ರಿ ಸಿಲಬಲ್ ಹ್ಯಾಸ್ 1 ಓವಲ್ ಸೌಂಡ್. ಸೊ ಇವಾಗ ಎಷ್ಟು ಓವಲ್ ಸೌಂಡ್ಸ್ಗಳು ಒಂದು ವರ್ಡ್ನಲ್ಲಿ ಇರ್ತವೆ ಅದು ಅಷ್ಟು ಸಿಲಬಿಕ್ ವರ್ಡ್ ಆಗಿ ಕೌಂಟ್ ಆಗುತ್ತೆ. ಇನ್ನು ಎರಡನೇದಾಗಿ ವರ್ಡ್ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 1 ಸಿಲಬಲ್. ಸೊ ಯಾವುದೇ ಪದ ತೆಗೆದುಕೊಳ್ಳಿ ನೀವು, ಅದು ಓವಲ್ ಸೌಂಡ್ ಇಲ್ಲದೆ ವರ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಅ ವರ್ಡ್ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 1 ಸಿಲಬಲ್ ಅಂತಂದರೆ ಯಾವುದಾದ್ರೂ ಒಂದು ವರ್ಡು ಅದು ಒಂದಾದರೂ ಸಿಲಬಲನ್ನು ಹೊಂದಿರಲೇಬೇಕು. ಇನ್ನು ನಾವು ಆಗಲೇ ಚರ್ಚೆ ಮಾಡಿದ ಹಾಗೆ ಕೌಂಟ್ ಓವಲ್ ಸೌಂಡ್ಸ್ ನಾಟ್ ಲೆಟರ್ಸ್. ಸೊ ಇಲ್ಲಿ ನಾವೇನು ಮಾಡಬೇಕು, ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತವೆ. ಈಗ ನಾನು ಹೇಳಿದೆ, ಈಗ ಸ್ಕೂಲ್ ಅಂತಕ್ಕಂಥ ವರ್ಡ್ನಲ್ಲಿ 2 ಓಗಳು ಇರೋದ್ರಿಂದ ಅದು 2 ಸಿಲಬಿಕ್ ವರ್ಡು ಅಂತ ಮಕ್ಕಳು ಕೆಲವೊಂದು ಸಲ ಕೌಂಟ್ ಮಾಡೋ ಸಾಧ್ಯತೆ ಇರ್ತದೆ. ಬಟ್ ಇಲ್ಲಿ ಏನು ಮುಖ್ಯ ಅಂತಂದರೆ ಇಲ್ಲಿ ಸೌಂಡ್ಸ್ಗಳು ಮುಖ್ಯ, ಲೆಟರ್ಸ್ಗಳೆಲ್ಲ. ಸೊ ಕೌಂಟ್ ಓವಲ್ ಸೌಂಡ್ಸ್ ನಾಟ್ ಲೆಟರ್ಸ್. ಇನ್ನು 1 ಓವಲ್ ಲೆಟರ್ ಡಸ್ ನಾಟ್ ಆಲ್ವೇಸ್ ಮೀನ್ 1 ಸಿಲಬಲ್. ಸೊ ಈಗ ಒಂದು ಸಿಂಗಲ್ ಓವಲ್ ಲೆಟರ್ ಎ ಆಗಿರ್ಬೋದು, ಇ ಆಗಿರ್ಬೋದು, ಐ ಆಗಿರ್ಬೋದು, ಓ ಆಗಿರ್ಬೋದು, ಯು ಆಗಿರ್ಬೋದು, ಒಂದು ಲೆಟರ್ ಅಂತಂದರೆ 1 ಓವಲ್ ಸೌಂಡ್ ಅಲ್ಲ. ಸೊ ಇಲ್ಲಿ ಮುಖ್ಯ ಏನಪ್ಪ ಅಂತಂದರೆ ಸೌಂಡ್ಗಳು. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಸಿಲಬಲ್ಗಳನ್ನು ಕೌಂಟ್ ಮಾಡುವಾಗ ನೆನಪಿಟ್ಕೋಬೇಕಾಗಿರೋದು ಬಹಳ ಮುಖ್ಯ. ಸೊ ಇಷ್ಟು ಚರ್ಚೆಯ ನಂತರದಲ್ಲಿ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಪ್ರತಿ ಪಾಠದಲ್ಲೂ ಕೂಡ ಏನು 8 ಪ್ರೋಸ್ ಲೆಸನ್ಸ್ಗಳಿದ್ದಾವೆ, 8 ಪ್ರೋಸ್ ಲೆಸನ್ಗಳ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಈ ಸಿಲಬಲ್ಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತಂದರೆ 4 ವರ್ಡ್ಸ್ಗಳನ್ನು ಕೊಡ್ತಾರೆ. ಆ 4 ವರ್ಡ್ಗಳಲ್ಲಿ ಪಿಕ್ಔಟ್ ದ ವರ್ಡ್ ವಿಚ್ ಹ್ಯಾಸ್ ಓನ್ಲಿ 1 ಸಿಲಬಲ್ ಅಂತ ಕೇಳ್ಬೋದು, ಅಥವಾ ಪಿಕ್ಔಟ್ ದ ವರ್ಡ್ ವಿಚ್ ಹ್ಯಾಸ್ 2 ಸಿಲಬಲ್ಸ್. ಸೊ ಎಕ್ಸಾಮಲ್ಲಿ ಕೇಳೋದು 2 1 ಸಿಲಬಲ್ಲು ಮತ್ತು 2 ಸಿಲಬಲ್ಲು. ಸೊ ಇವಾಗ 1ನೇ ಎಕ್ಸಾಂಪಲನ್ನು ನಾವು ನೋಡಿದಾಗ ಅಗ್ಲಿ, ಮ್ಯೂಟಿನಿ, ಡೆಕ್, ಹೇಟೆಡ್.
ಸೊ ಇವಾಗ ಇಲ್ಲಿ ಈ 4 ವರ್ಡ್ಗಳಲ್ಲಿ ಅಗ್ಲಿನಲ್ಲಿಯೂ ಕೂಡ 2 ಸಿಲೆಬಲ್ಸ್ ಇದ್ದಾವೆ. ಮ್ಯೂ ಟಿ ನೀನಲ್ಲಿ 3 ಸಿಲಬಿಕ್ ವರ್ಡು. ಹೀಗಾಗಿ ಡೆಕ್ ಅಂತಕ್ಕಂಥದ್ದು 1 ಸಿಲಬಲ್ ವರ್ಡು. ಇನ್ನು ಹೇಟೆಡ್ನಲ್ಲಿಯೂ ಕೂಡ 2 ಸಿಲಬಲ್ಸ್ ಇರೋದ್ರಿಂದ ಡೆಕ್ ಅಂತಕ್ಕಂಥದ್ದು 1 ಸಿಲಬಿಕ್ ವರ್ಡು. ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ ಡಿಸ್ಕವರಿ, ಕನ್ವರ್ಜೇಷನ್, ಪೇಷನ್ಸ್, ಮೂನ್. ಸೊ ಈ 4 ವರ್ಡ್ಗಳಲ್ಲಿ 1 ಸಿಲಬಿಕ್ ವರ್ಡ್ ಯಾವುದಪ್ಪ ಅಂತಂದರೆ ಮೂನ್ ಅಂತಕ್ಕಂಥದ್ದು. ಸೊ ಇವಾಗ ಥರ್ಡ್ ಎಕ್ಸಾಂಪಲನ್ನು ನೋಡಿದಾಗ ಟ್ರಾನ್ಸ್ಫಾರ್ಮ್, ಫ್ರೀ, ಯೂನಿಟಿ, ಪ್ರಾಬ್ಲಮ್. ಸೊ ಇವಾಗ ಫ್ರೀ ಅಂತಕ್ಕಂಥ ವರ್ಡ್ನಲ್ಲಿ 1 ಸಿಲಬಲ್ ಇರೋದ್ರಿಂದ ಅದು ಮೊನೋಸಿಲಬಿಕ್ ವರ್ಡು. ನೆಕ್ಸ್ಟ್ ಈಗ ಫೋರ್ತ್ ಎಕ್ಸಾಂಪಲನ್ನು ನೋಡಿದಾಗ ಇಂಗ್ಲಿಷ್, ಕಾಂಟೀನ್, ಪರ್ಪಲ್, ಐ. ಸೊ ಇವಾಗ ಐ ಅಂತಕ್ಕಂಥದ್ದು ಅಲ್ಲೊಂದು ಡಿಪ್ತಾಂಗ್ ಇದೆ, ಡಿಪ್ತಾಂಗ್. ಸೊ ಐ ಅಂತಕ್ಕಂಥದ್ದು 1 ಸಿಲಬಿಕ್ ವರ್ಡು. ಎಗೋ, ಸ್ಕೂಲ್, ಸರ್ವೆ, ಟಾಪರ್. ಸೊ ಇಲ್ಲೂ ಕೂಡ ಸ್ಕೂಲ್ ಅಂತಕ್ಕಂಥ ವರ್ಡ್ನಲ್ಲಿ ಒಂದೇ ಓವಲ್ ಸೌಂಡ್ ಇರೋದ್ರಿಂದ ಅದು ಒಂದು ಮೊನೋಸಿಲಬಿಕ್ ವರ್ಡು. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಪಿಕ್ಔಟ್ ದ ವರ್ಡ್ ವಿಚ್ ಹ್ಯಾಸ್ ಓನ್ಲಿ 2 ಸಿಲಬಲ್ಸ್. ಸೊ ಇವಾಗ 2 ಸಿಲಬಲ್ಗಳನ್ನು ಹೊಂದಿರತಕ್ಕಂಥ ವರ್ಡ್ಸ್ಗಳನ್ನು ನಾವು ಪಿಕ್ಔಟ್ ಮಾಡಬೇಕಾಗಿದೆ. ಸೊ ಎಗೋ, ಸ್ಕೂಲ್, ಜನರಲ್, ಗುಡ್. ಸೊ ಇವಾಗ ಎಗೋನಲ್ಲಿ 2 ಸಿಲಬಲ್ಸ್ ಇದ್ದಾವೆ. ಬಿಗಿನಿಂಗ್ನಲ್ಲಿ ಎ ಸೌಂಡ್ ಇದೆ, ಲಾಸ್ಟ್ನಲ್ಲಿ ಓ ಸೌಂಡ್ ಇದೆ. ಇನ್ನು ಇನ್ಯೂಮರೇಬಲ್, ಲಿಟಲ್, ಪ್ಲಾನ್ ಮತ್ತು ಕಿನ್. ಸೊ ಈ 4 ವರ್ಡ್ಸ್ಗಳನ್ನು ನಾವು ನೋಡಿದಾಗ ಇಲ್ಲಿ ಲಿಟಲ್ನಲ್ಲಿ 2 ಸಿಲಬಲ್ಸ್ ಇರೋದ್ರಿಂದ ಅದು 2 ಸಿಲಬಿಕ್ ವರ್ಡು. ಇನ್ನು ಥರ್ಡ್ ಎಕ್ಸಾಂಪಲ್ನಲ್ಲಿ ಕರ್ಟನ್, ಫ್ಯಾಮಿಲಿ, ವಾಕ್, ಸ್ಟುಡ್. ಇಲ್ಲಿ ಫ್ಯಾಮಿಲಿನಲ್ಲಿ 3 ಸಿಲಬಲ್ಸು, ವಾಕ್ನಲ್ಲಿ 1 ಸಿಲಬಲ್ಲು, ಸ್ಟುಡ್ನಲ್ಲೂ 1 ಸಿಲಬಲ್ ಇರೋದ್ರಿಂದ ಕರ್ಟನ್ ಅಂತಕ್ಕಂತಹ ವರ್ಡ್ನಲ್ಲಿ 2 ಸಿಲಬಲ್ಸ್ ಇದ್ದಾವೆ. ಸೊ ಎಕ್ಸಾಂಪಲ್ 4 ಬಂದುಬಿಟ್ಟು ಬ್ಯೂಟಿಫುಲ್, ಕಾಫ್, ಹ್ಯಾಪಿನೆಸ್, ಪರ್ಫಾರ್ಮ್. ಸೊ ಇಲ್ಲಿ ಪರ್ಫಾರ್ಮ್ ಅಂತಕ್ಕಂಥ ವರ್ಡ್ನಲ್ಲಿ 2 ಸಿಲಬಲ್ಸ್ ಇದ್ದಾವೆ. ಸೊ ಫಿಫ್ತ್ ಎಕ್ಸಾಂಪಲ್ ಬಂದುಬಿಟ್ಟು ಕೇಕ್. ಸೊ ನೋಡಿ ಇಲ್ಲಿ ಕೇಕ್ನಲ್ಲಿ 1 ಸಿಲಬಲ್ಲು, ಗ್ರಾಸ್ನಲ್ಲೂ 1 ಸಿಲಬಲ್ಲು, ಟ್ರೀನಲ್ಲೂ 1 ಸಿಲಬಲ್ಲು, ಆರ್ಟಿಸ್ಟ್ ಇಲ್ಲಿ 2 ಸಿಲಬಿಕ್ ವರ್ಡು. ನೆಕ್ಸ್ಟ್ ಬಂದುಬಿಟ್ಟು ಸೆಪ್ಟೆಂಬರ್ 3 ಸಿಲಬಲ್ಸು, ಬಾಸ್ಕೆಟ್ 2 ಸಿಲಬಲ್ಸು, ವಿಟ್ಯಾಮಿನ್ 3 ಸಿಲಬಲ್ಸು, ರೆಡ್ 1 ಸಿಲಬಲ್. ಸೊ ಇವಾಗಿ ಬಾಸ್ಕೆಟ್ ಅಂತಕ್ಕಂಥ ವರ್ಡ್ನಲ್ಲಿ 2 ಸಿಲಬಲ್ಸ್ ಇದ್ದಾವೆ. ಸೊ ಇವಾಗ ನಾವು 2026ನಲ್ಲಿ ಬಂದಿರತಕ್ಕಂತಹ 4 ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ಸು, 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸು ಮತ್ತು 2 ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳಲ್ಲಿ ಸಿಲಬಲ್ಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ನಾವು ನೋಡೋದಾದರೆ ಈಗ 1ನೇ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ನೋಡಿ, ವಿಚ್ ವರ್ಡ್ ಹ್ಯಾಸ್ 1 ಸಿಲಬಲ್ ಅಂತ. ಇಲ್ಲಿ 1 ಸಿಲಬಲ್ ವರ್ಡ್ ಯಾವುದು? ಸೊ ಈಗ ರಿಟರ್ನಿಂಗ್, ಸೇಫರ್, ಡೆಸ್ಪರೇಟ್ಲಿ, ಸ್ಪೀಕ್. ಸೊ ಇವಾಗ ಸ್ಪೀಕ್ ಅಂತಕ್ಕಂತಹ ವರ್ಡ್ನಲ್ಲಿ 1 ಓವಲ್ ಸೌಂಡ್ ಇರೋದ್ರಿಂದ ಅದು 1 ಸಿಲಬಿಕ್ ವರ್ಡು. ಸೊ ಈಗ 2ನೇ ಕ್ವಶನನ್ನು ನೋಡೋದಾದರೆ ವಿಚ್ ವರ್ಡ್ ಹ್ಯಾಸ್ 2 ಸಿಲಬಲ್ಸ್. ಸೊ ರಿಟರ್ನಿಂಗ್, ಸೇಫರ್, ಡೆಸ್ಪರೇಟ್ಲಿ, ಸ್ಪೀಕ್. ಇಲ್ಲೂ ಕೂಡ ಸೇಫರ್ ಅಂತಕ್ಕಂಥ ವರ್ಡ್ನಲ್ಲಿ 2 ಸಿಲಬಲ್ಸ್ ಇದ್ದಾವೆ. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಚೂಸ್ ದ 1 ಸಿಲಬಲ್ ವರ್ಡ್. ಸೊ ಟೇಬಲ್, ಲಿಟಲ್, ಪ್ಲಾನ್, ಕಿಲೋ. ಸೊ ಇಲ್ಲಿ ಪ್ಲಾನ್ನಲ್ಲಿ 1 ಸಿಲಬಲ್ ಇದೆ. ಸೊ ಇನ್ನು ಫೋರ್ತ್ ಎಕ್ಸಾಂಪಲ್ ನೋಡೋದಾದರೆ ವಿಚ್ ವರ್ಡ್ ಹ್ಯಾಸ್ 1 ಸಿಲಬಲ್. ಬರ್ಡ್, ಪೇಂಟಿಂಗ್, ವಿಸಿಟ್, ರಿಮೈನ್. ಸೊ ಇಲ್ಲಿ ಬರ್ಡ್ನಲ್ಲಿ 1 ಸಿಲಬಲ್ಲು. ಇನ್ನು ಫಿಫ್ತ್ ಎಕ್ಸಾಂಪಲ್ಲು ವಿಚ್ ವರ್ಡ್ ಹ್ಯಾಸ್ 2 ಸಿಲಬಲ್ಸ್ ಅಂತದೆ. ಎಗೋ, ಸ್ಕೂಲ್, ಜನರಲ್, ಗುಡ್. ಸೊ ಇಲ್ಲಿ ಕೂಡ ಎಗೋ ಅಂತಕ್ಕಂಥ ವರ್ಡು 2 ಸಿಲಬಲ್ಸ್ಗಳನ್ನು ಒಳಗೊಂಡಿದೆ. ಸೊ ಇವಾಗ ನೆಕ್ಸ್ಟ್ 6th ಕ್ವಶನನ್ನು ನೋಡೋದಾದರೆ ವಿಚ್ ವರ್ಡ್ ಹ್ಯಾಸ್ 1 ಸಿಲಬಲ್. ಅಗ್ಲಿ 2 ಸಿಲಬಲ್ಲು, ಮ್ಯೂಟಿನಿ 3 ಸಿಲಬಲ್ಲು, ಹೇಟೆಡ್ 2 ಸಿಲಬಲ್ಲು, ಡೆಕ್ 1 ಸಿಲಬಿಕ್ ವರ್ಡು. ಸೊ ಈಗ 7th ಎಕ್ಸಾಂಪಲನ್ನು ನೋಡೋದಾದರೆ 1 ಸಿಲಬಲ್ ವರ್ಡನ್ನು ಇಲ್ಲಿ ಪಿಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಓವರ್ 2 ಸಿಲಬಲ್ಲು, ವೇರಿ 2 ಸಿಲಬಲ್ಲು, ಜಿಂಜರ್ಲಿ 3 ಸಿಲಬಲ್ಲು, ರೋಡ್ 1 ಸಿಲಬಲ್. ಸೊ 8th ಎಕ್ಸಾಂಪಲ್ಲು ಅಂದರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2ನಲ್ಲಿ ಬಂದಿರತಕ್ಕಂತಹ ಕ್ವಶನ್ ಇದು. ವಿಚ್ ವರ್ಡ್ ಹ್ಯಾಸ್ 2 ಸಿಲಬಲ್ಸ್. ಬ್ಯೂಟಿಫುಲ್ 3 ಸಿಲಬಲ್ಲು, ಕಾಫ್ 1 ಸಿಲಬಲ್ಲು, ಹ್ಯಾಪಿನೆಸ್
3 syllable perform. ಸೊ ಇಲ್ಲಿ perform ಬಂದುಬಿಟ್ಟು 1 syllabic ವರ್ಡ್ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಡೂ ಆ್ಯಸ್ ಡೈರೆಕ್ಟೆಡ್ ಕ್ವಶನ್ನು ಸಿಲಬಲ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸಿಲಬಲ್ ಅಂತಂದರೆ ಏನು? ಸೊ ಬೇಸಿಕಲಿ ನಾವು ಸೌಂಡ್ಸ್ ಬಗ್ಗೆ ನೋಡಬೇಕಾಗ್ತದೆ. ಇನ್ ಇಂಗ್ಲೀಷ್ there are 26 letters are there in English alphabet, but these 26 letters of English alphabet represent 44 sounds. Again, these 44 sounds are divided into vowel sounds and consonant sounds. There are 20 vowel sounds are there and 24 consonant sounds are there. Again, vowel sounds, 20 vowel sounds are divided into pure vowels and diphthongs. ಸೊ 12 ಪ್ಯೂರ್ ವೋವೆಲ್ಸು ಮತ್ತು 8 ಡಿಪ್ಥಾಂಗ್ಸು ಸೇರಿ ಒಟ್ಟು 20 ಓವಲ್ ಸೌಂಡ್ಗಳು. ಇನ್ನು 1 ಓವಲ್ ಸೌಂಡ್ ಅಂತಂದರೆ 1 ಸಿಲಬಲ್ಲು. ಸೊ 1 ಸಿಲಬಲ್ಲು ಅಂತಂದರೆ ಒಂದು ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಏನಿರುತ್ತೆ ಅದು ಒಳಗೊಂಡಿರ್ತಕ್ಕಂತಹ ಓವಲ್ ಸೌಂಡ್ಗಳನ್ನು ಒಂದು ಸಿಲಬಲ್ ಆಗಿ ನಾವು ಕೌಂಟ್ ಮಾಡ್ತೀವಿ. ಸೊ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳು ಸುಲಭವಾಗಿ ಈ ಸಿಲಬಲ್ಗಳನ್ನು ಐಡೆಂಟಿಫೈ ಮಾಡಿ ಒಂದು ಅಂಕವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋನಲ್ಲಿ ಅಂತ ಹೇಳ್ತಾ, ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.